ಮಹಾಭಾರತ ಚರ್ಚೆಯನ್ನ ಒಂದು ಬೈಟ್ ಮೂಲಕ, ಒಬ್ಬರ ರಿಯಾಕ್ಷನ್ ಮೂಲಕ ಪ್ರಾರಂಭ ಮಾಡೋಣ ಅಂತ ಹೇಳಿ. ಯಾಕಂದ್ರೆ ಈ ಅಸ್ತು ದೇವತೆಗಳು ಅನ್ನೋ ಒಂದು ಪರಿಕಲ್ಪನೆ ನಮ್ಮಲ್ಲಿದೆ. ನಾವೇನಾದ್ರೂ ಹೇಳ್ತಿದ್ರೆ ಜಾಗೃತೆಯಿಂದ ಹೇಳಿ, ಮೇಲೆ ಅಸ್ತು ದೇವತೆಗಳು ತಥಾಸ್ತು ಅಂದ್ಬಿಡ್ತಾರೆ, ನೀವು ಅಂದಿದ್ದಾಗೋಗ್ಬಿಡುತ್ತೆ ಅಂತ ಹೇಳಿ ನಮ್ಮ ಮನೇಲಿ ಹಿರಿಯರು ಹೇಳಿದ್ದನ್ನ ನೀವು ಕೇಳಿಸ್ಕೊಂಡಿರ್ತೀರಿ. ಹಂಗೆ ಮೊನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಬಂದೊಬ್ರು ರಾಜನ್ ತರ ನೋಡ್ಬೇಕು ಅಂದ್ರು, ಅಸ್ತು ದೇವತೆಗಳು ತಥಾಸ್ತು ಅಂದ್ಬಿಟ್ರ ಅಂತ ಹೇಳಿ. ನಾನು ಇಷ್ಟು ಹೇಳಿದ ಮೇಲೆ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಳಿ. ರಚಿತಾ ರಾಮ್ ಮೊನ್ನೆ ಹೋದ್ರು ಪರಪ್ಪನ ಅಗ್ರಹಾರಕ್ಕೆ, ದರ್ಶನ ಭೇಟಿಯಾದ್ರು. ದರ್ಶನ್ ಭೇಟಿ ಆದ್ಮೇಲೆ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ನಂತರದಲ್ಲಿ ಯಾಕೆ ಈ ಬೈಟ್ ಪ್ಲೇ ಮಾಡಿದ್ವಿ ನಿಮ್ಮ ಮುಂದೆ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ಹಿಂಗಂದ್ರು ರಚಿತಾ ಮೇಡಮ್. ಬಂತು ನೋಡಿ ಫೋಟೋ, ಪರಪ್ಪನ ಅಗ್ರಹಾರ ಜೈಲಿನಿಂದ ರಾಜನ್ ತರನೇ ಇದ್ದಾರ ಅನ್ನೋ ಅನುಮಾನವನ್ನ ಹುಟ್ಟಾಕ್ತಾ ಇದೆ ಫೋಟೋ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ದರ್ಶನ್ಗೆ ಸಿಗ್ತಾ ಇದೆ ಆ ರಾಜಾತಿಥ್ಯ. ಬ್ರೇಕಿಂಗ್ ನ್ಯೂಸ್. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸುಮಾರಿಗೆ ಲೀಕ್ ಆದ ಫೋಟೋ. ಸೆಂಟ್ರಲ್ ಜೈಲ್ನಲ್ಲಿದ್ರು ಕೂಡ ರಾಜನಂತೆ ಬದುಕ್ತಿದ್ದಾರ ದರ್ಶನ್. ಮೊನ್ನೆಯಷ್ಟೇ ಕಣ್ಣೀರ್ ಹಾಕೊಂಡು ಮಾತನಾಡಿದ್ರು ರಚಿತಾ. ಇವತ್ತು ರಾಜಾತಿಥ್ಯದ ಎಕ್ಸ್ಕ್ಲೂಸಿವ್ ಫೋಟೋ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ರಿವೀಲ್ ಆಯ್ತು. ಜೈಲ್ನಲ್ಲಿದ್ರು ಕೂಡ ಜೈಲ್ನಲ್ಲಿ ಇರಬೇಕಾದ ರೀತಿಯಲ್ಲಿ ದರ್ಶನ್ ಇಲ್ವಾ, ಇದೇ ಫೋಟೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಂಖ್ಯೆ 2 ದರ್ಶನ್, ಅವ್ರ ಪಕ್ಕದಲ್ಲಿ ವಿಲ್ಸನ್ ಗಾರ್ಡನ್ ನಾಗ, ಅವ್ರ ಪಕ್ಕದಲ್ಲಿ ಕುಳ್ಳ ಸೀನಾ. ಇವರೆಲ್ಲ ಯಾರು ಅನ್ನೋದ್ರ ವಿಶೇಷ ವಿವರಣೆ ನಿಮಗೆ ಬೇಕಾಗಿಲ್ಲ. ಅನೇಕ ಅಪರಾಧ ಪ್ರಕರಣಗಳಲ್ಲಿ ಇವರ ಹೆಸರನ್ನ ಮಾಧ್ಯಮಗಳಲ್ಲೇ ಗಮನಿಸಿರ್ತೀರಿ. ಅದರ ಜೊತೆಗೆ ಇದೇ ಪ್ರಕರಣದ ಮತ್ತೋರ್ವ ಆರೋಪಿ ಕೂಡ ಅಲ್ಲೇ ಕೂತಿರೋದನ್ನ ಗಮನಿಸ್ತಾ ಇದ್ದೀರಿ. ಇದು ದರ್ಶನ್ ಅವರ ಫಾರ್ಮ್ ಹೌಸ್ನ ಫೋಟೋ ಅಲ್ಲ, ಅದಂತೂ ಖಚಿತ. ಪರಪ್ಪನ ಅಗ್ರಹಾರದ್ದೇನಾ ಫೋಟೋ ಅನುಮಾನ ಇದೆ. ನಾವು ಅನೇಕ ಜೈಲಿನ ಅಧಿಕಾರಿಗಳನ್ನ, ನಿವೃತ್ತ ಜೈಲಿನ ಅಧಿಕಾರಿಗಳನ್ನ ಇವತ್ತು ಮಧ್ಯಾಹ್ನದಿಂದಲೂ ಕೂಡ ಸಂಪರ್ಕ ಮಾಡಿ ಅವರ ಪ್ರತಿಕ್ರಿಯೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆ ಗೋಡೆಗಳನ್ನ ಗಮನಿಸಿದ್ರೆ, ಕಾಂಪೌಂಡ್ ಅನ್ನ ಗಮನಿಸಿದ್ರೆ ಬಹುತೇಕ ಇದು ಜೈಲಿನ ಒಳಗಿನದ್ದೇ ಇರಬಹುದು ಅನ್ನೋ ಅನುಮಾನ ದಟ್ಟ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ನಾವು ಅನೇಕ ಅಧಿಕಾರಿಗಳನ್ನ ಮಾತನಾಡಿಸೋ ಸಂದರ್ಭದಲ್ಲಿ ಹಿಂಗೂ ಒಂದು ಪ್ರಾವಿಷನ್ ಇದೆಯಾ ಜೈಲ್ ಒಳಗಡೆ, ಆರಾಮಾಗಿ ಕುತ್ಕೊಳ್ಬಹುದು. ಒಂದ್ ಕೈಯಲ್ಲಿ ಕಾಫಿ ಮಗು, ಇನ್ನೊಂದು ಕೈಯಲ್ಲಿ ಸಿಗರೇಟ್, ಹಿಂಗ್ ಕುತ್ಕೊಂಡು ಬೇರೆ ಆರೋಪಿಗಳ ಜೊತೆಯಲ್ಲಿ ಕಷ್ಟ ಸುಖ ಮಾತನಾಡ್ಕೊಂಡು ನಗ್ನಗ್ತಾ ಇರಕ್ಕೆ ಅವಕಾಶ ಇರುತ್ತಾ ಪ್ರಶ್ನೆ ಮಾಡಿದ್ವಿ. ಇಬ್ಬರು ಅಧಿಕಾರಿಗಳದ್ದು ತದ್ವಿರುದ್ಧ ಹೇಳಿಕೆ ಕೇಳಿಸ್ಕೊಳ್ಳಿ. ನಿರೂಪ ಮಾತನಾಡಿದ್ದಾರೆ, ರಾಜಣ್ಣ ಅವರು ಮಾತನಾಡಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳಿಬ್ರು ಕೂಡ, ಒಬ್ರು ನಿವೃತ್ತರು ಒಬ್ರು ಹಾಲಿ. ಕೇಳಿಸ್ಕೊಳ್ಳಿ, ಇಬ್ಬರ ಮಾತಿನಲ್ಲೂ ಕೂಡ ಯಾವ ರೀತಿ ತದ್ವಿರುದ್ಧವಾದ ಹೇಳಿಕೆಗಳು ಬಂತು ಅಂತ ಹೇಳಿ. ಮೊದಲನೇದಾಗಿ ಡಿ ರೂಪ ಅವರ ಮಾತು. ಅನುಭವಿಸ್ತಿರುವ ಅಪರಾಧಿಯನ್ನ ಹಿಂಗೆ ಖುಲ್ಲ ಭೇಟಿಯಾಗ್ಲಿಕ್ಕೆ ಅವಕಾಶಗಳಿರುತ್ತಾ? ಚೇರ್ ಮೇಲೆ ಕುತ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಭೇಟಿ ಆಗ್ಲಿಕ್ಕೆ ಅವಕಾಶ ಇರುತ್ತಾ? ಇಲ್ಲ, ಇರಲ್ಲ. ಅವ್ರಿಗೆ ಅಂತ ಬ್ಯಾರಕ್ಸ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಇರ್ಬೇಕು. ಮತ್ತೆ ಕಾಮನ್ ಆಕ್ಟಿವಿಟೀಸ್ ಕೆಲವೊಮ್ಮೆ ಪ್ರೇಯರು ಆತರ ಏನಾದ್ರು ಇರುತ್ತೆ. ಅವಾಗ ಪ್ಲಸ್ ಊಟಕ್ಕೆ ಲೈನ್ ಹಚ್ಚಿದಾಗ ಅವಾಗ ಭೇಟಿಯಾಗೋ ಸಾಧ್ಯತೆ ಇರುತ್ತೆ. ಆವಾಗ ಕೂತ್ಕೊಂಡು ಇದು ಊಟ ಮಾಡುವಾಗ ಮಾತುಕತೆ ಸಾಧ್ಯ ಅಂತ ನಾವು ಅನ್ಕೋಬಹುದು. ಬಟ್ ಅದು ಬಿಟ್ಟು ಅದನ್ನ ಮೀರಿ ಬೇರೆ ಯಾವುದೇ ರೀತಿ ಇದಿದ್ರು ಇಟ್ ಇಸ್ ನಾಟ್ ಆಸ್ ಪರ್ ರೂಲ್. ಆವರಣದಲ್ಲಿ ಓಡಾಡ್ಕೋಬಹುದು. ಅವ್ರಿಗೂ ಬೆಳಕು ಗಾಳಿ ಬೆಳಕು ಬೇಡವಾ? 24 ಗಂಟೆ ಸೆಲ್ ಇದ್ರೆ ಅವಕ್ಕೆ ಲೀವ್. ಅವ್ರಿಗೆ ಸೆಲ್ ಮುಂದ್ಗಡೆ ಕಾರಿಡಾರ್ ಇರುತ್ತೆ, ಅಲ್ಲಿ ಓಡಾಡಕ್ಕೆ ಬಿಡ್ತಾರೆ. ಸರ್ಟನ್ ಅವರ್ಸ್, ಇದು 2 hours 1 hour ನಾವು ಫಿಕ್ಸ್ ಮಾಡಿರ್ತೀವಿ ವಿತ್ ಗಾರ್ಡ್. ಅಲ್ಲಿ ಪೊಲೀಸ್ ಗಾರ್ಡ್ ಇರ್ತಾರೆ. ಗಾರ್ಡ್ ಒಂದು ಮೇಲ್ವಿಚಾರಣೆಯಲ್ಲಿ ಅಲ್ಲಿಗೆ ಗಾಳಿ ಬೆಳಕು ಓಡಾಡಕ್ಕೆ ಅವಕಾಶ ಇದೆ. ಆವರಣದಲ್ಲಿ ಓಡಾಡ್ಕೋಬಹುದು. ಅವ್ರಿಗೂ ಬೆಳಕು ಗಾಳಿ ಬೆಳಕು ಬೇಡವಾ? 24 ಗಂಟೆ ಸೆಲ್ ಇದ್ರೆ ಅವಕ್ಕೆ ಲೀವ್. ಅವ್ರಿಗೆ ಸೆಲ್ ಮುಂದ್ಗಡೆ ಕಾರಿಡಾರ್ ಇರುತ್ತೆ, ಅಲ್ಲಿ ಓಡಾಡಕ್ಕೆ ಬಿಡ್ತಾರೆ. ಸರ್ಟನ್ ಅವರ್ಸ್. ಇದು ವಿಚಾರವಾಗಿ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನಮಗೆ ಸಿಕ್ಕಿರುವಂಥದ್ದು, ಈ ಫೋಟೋ ಇದೆಯಲ್ಲ, ಈ ಫೋಟೋ ಇವತ್ತು ಮಧ್ಯಾಹ್ನ ಮಾಧ್ಯಮಗಳಿಗೆ ಬಿಡುಗಡೆ ಆಗಿದೆ ಅಂತ. ಆದರೆ ಈ ಫೋಟೋ ನಿನ್ನೆ ರಾತ್ರಿ ಒಬ್ರಿಗೆ ಬಂದಿತ್ತು. ಅವರು ಅದನ್ನು ಶೇರ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ.
ಅದು ಯಾರು ಏನು ಅನ್ನೋದು ಪೊಲೀಸರ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಒಟ್ಟಿನಲ್ಲಿ ಈ ಒಂದು ಮಾಹಿತಿ ಲಭ್ಯ ಆಗಿದೆ. ರಾತ್ರಿ ಫೋಟೋ ಬಂದು ಮಧ್ಯಾಹ್ನದವರೆಗೂ ಕೂಡ ಕಾದು ಅದನ್ನು ಫೋಟೋ ಬಿಡುಗಡೆ ಆಗಿದೆ ಮಾಧ್ಯಮಗಳಿಗೆ. ಇದರ ಹಿಂದೆ ಒಂದು ದೊಡ್ಡ ಅಜೆಂಡಾ ಕೂಡ ಇದೆ. ಅದನ್ನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಚರ್ಚೆನ ಆರಂಭ ಮಾಡೋಣ. ಇವತ್ತರ ಮುಂದಿಗೆ ಚರ್ಚೆಯಲ್ಲಿ ಭಾಗಿಯಾಗ್ತಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಸಂಗ್ರಾಮ್ ಸಿಂಗ್ ಅವರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ನಮ್ಮೊಂದಿಗೆ ಮೋಹನ್ ಅವರು ಕೂಡ ಇದ್ದಾರೆ, ನಿವೃತ್ತ ACP ಅವರು. ಮೈಸೂರಿನಿಂದ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮುಂದಿನ ಹಂತದಲ್ಲಿ ನಮ್ಮೊಂದಿಗೆ ಇನ್ನ ಇಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಪ್ರಮುಖವಾಗಿ ದಿನೇಶ್, ಫೋರೆನ್ಸಿಕ್ ತಜ್ಞ, ಅವರು ಜಮ್ಮು ಕಾಶ್ಮೀರದಿಂದ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಅದರ ಜೊತೆಯಲ್ಲಿ ನಟಿ ಸಂಜನಾ ಗಲ್ರಾನಿ ಅವರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ. ಮೊದಲಿಗೆ ಸಂಗ್ರಾಮ್ ಸಿಂಗ್ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಫೋಟೋ ನೋಡಿದಾಗ ನೀವು ಆಗಲೇ ಬಹಳಷ್ಟು ವಿಚಾರವನ್ನು ಮಾತಾಡಿದ್ರಿ. ನಮಗೊಂದು ಡೌಟ್ ಬರೋದು, ಜೈಲಲ್ಲೆಲ್ಲ ನಡೀತಾ ಇರುತ್ತೆ, ಅದು ಕಾಮನ್, ಎಲ್ಲರೂ ಕೂಡ ಗೊತ್ತು. ಆದರೆ ಇದನ್ನು ಕಂಟ್ರೋಲ್ ಮಾಡೋದಕ್ಕಾಗೋದೇ ಇಲ್ವಾ? ಸರ್, ಇದು ನೀವು ಫೋಟೋ ತೋರಿಸಿದ್ರು ಇದು ನಿಜಾನೋ ಸುಳ್ಳು ಅನ್ನೋದು ಅದು ದಟ್ ಲೆಫ್ಟ್ ಇದು ಇನ್ವೆಸ್ಟಿಗೇಷನ್ ಆಫೀಸರ್ ನಂಬರ್ 1. ನಂಬರ್ 2, ಇದರಲ್ಲಿ ನಾವು ಖಂಡಿಸ್ತೀವಿ ಸರ್. ಐ ಆಮ್ ಎ ರಿಟೈರ್ಡ್ ಪೊಲೀಸ್ ಆಫೀಸರ್. ನಾವು ಖಂಡಿಸ್ತೀವಿ ಇದನ್ನು. ಇಂಥದ್ದೆಲ್ಲ ಜೈಲಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ನಿಜವಾಗಲೂ ನಾವು ಖಂಡಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಜೈಲಲ್ಲಿ ಅವ್ರಿಗೆ ತಗೊಂಡೆ ಟೇಬಲ್ಲು, ಚೇರು, ಬಾಟ್ಲು, ಇದು ಎಲ್ಲ ಸಿಗರೇಟು ಮತ್ತು ಬೇರೆ ಅದು ರೌಡಿಗಳು ಅವ್ರಿಗೆಲ್ಲ ಕರ್ಕೊಂಡಿದ್ದೆ ಎಲ್ಲ ಮಾತಾಡೋದು ಅಂತ ಹೇಳಿದ್ರೆ ಫೋಟೋ ಇರಲಿ ಫ್ರೇಮ್ ಅಲ್ಲಿ PCR ಹೇಳಿ ಸರ್. ಅಪಾರ್ಟ್ ಫ್ರಮ್ ದಿಸ್ ಸೈಡ್ ಜೈಲಲ್ಲಿ ಏನೇನು ನಡೀತಾ ಇದೆಯೋ ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ ಆಲ್ರೆಡಿ ಒಂದು ಜೈಲರ್ ಇದ್ರು. ಜೈಲಲ್ಲಿ ಏನೇನು ನಡೆಯುತ್ತೆ ಅಂತಂದ್ರೆ ನಾವು ಹೇಳ್ತೀವಿ ಕೇಳಿ. ಒಂದು ವಾಟರ್ ಬಾಟ್ಲು ತಗೊಂಡೋಗಲ್ಲ ಯಾರನ್ನು ಒಳಗಡೆ. ತಗೊಂಡೋದ್ರೆ ನಮ್ಗೆ ಇಲ್ಲಿ ವಾಟರ್ ಬಾಟ್ಲ್ ನಮ್ಗೆ ಹೊರಗಡೆ ಎಷ್ಟಕ್ಕೆ ಸಿಗುತ್ತೆ ಸರ್? ಸರ್ ಎಲ್ಲ ಹೋಗುತ್ತೆ ಸರ್. ಎಷ್ಟಕ್ಕೆ ಸಿಗ್ಬೋದು? 10 ರೂಪಾಯಿ, 15 ರೂಪಾಯಿ. ಇದೇ ವಾಟರ್ ಬಾಟ್ಲು ಒಳಗಡೆ ಸೀಲ್ಡ್ ಇರುತ್ತೆ. ಇದೇ ವಾಟರ್ ಬಾಟ್ಲು ಒಳಗಡೆ 1000 ರೂಪಾಯಿ, 2000 ರೂಪಾಯಿ. ಯಾಕೆ? ಅದ್ರೊಳಗಡೆ ಏನು ಇಂಜೆಕ್ಟ್ ಆಗಿರುತ್ತೆ? ಇದೆಲ್ಲ ಹೆಂಗೆ ಹೋಗುತ್ತೆ? ಇವತ್ತು ನಮ್ಮ ಒಂದು ಡೌಟ್ ಸರ್, ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಜೈಲಧಿಕಾರಿಗಳು ಸುಮ್ಮನೆ ಇರ್ತಾರ? ರೌಡಿಗಳು ಅಲ್ಲಿ ಜೈಲನ್ನ ಮೇಂಟೈನ್ ಮಾಡ್ತಾರೆ ಅಂತಂದ್ರೆ ಅಧಿಕಾರಿಗಳು ಏನಕ್ಕೆ ಬೇಕು? ಜೈಲಧಿಕಾರಿಗಳು, ಪ್ರಿಸನ್ ಡಿಪಾರ್ಟ್ಮೆಂಟ್ ಏನಕ್ಕೆ ಬೇಕು? ಬಂದ್ಬಿಡ್ಲಿ ಪ್ರಿಸನ್ ಅವರೆಲ್ಲ, ಡಿಪಾರ್ಟ್ಮೆಂಟೇ ಬೇಡ. ಅಲ್ಲಿ ಟಾಪ್ ರೌಡೀಸ್ ಎಲ್ಲ ಇರ್ತಾರೆ ಸರ್, ಒಳ್ಳೆ ನಟೋರಿಯಸ್ ರೌಡೀಸ್ ಎಲ್ಲ ಇರ್ತಾರೆ. ದೇ ಆರ್ ಆಲ್ ಫ್ರಮ್ ಬ್ಯಾಂಗ್ಳೂರ್ ಓನ್ಲಿ ಎಲ್ಲ. ಅವ್ರಿಗೆ ದೇ ಹ್ಯಾವ್ ಗಾಟ್ ಕಾಂಟ್ಯಾಕ್ಟ್ ವಿತ್ ಆಲ್ ದಿ ಜೈಲರ್ಸು, ಸಬ್ ಜೈಲರ್ಸು ಮತ್ತು ಗಾರ್ಡ್ಸು ಎಲ್ಲರಿಗೂ ಅವ್ರಿಗೆ ಕಾಂಟ್ಯಾಕ್ಟ್ ಇರುತ್ತೆ. ಹಾಗೇನಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಇದ್ದು ಪದ್ದು ನೋಡಿ ಬಂದಿರೋರಿಗೆ ಗೊತ್ತು ಹೊರತು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಈ ಒಂದು ಕೇಸಲ್ಲಿ ಯಾಕೆ ಉಮೇಶ್ ಕೇಸಲ್ಲಿ ನೋಡಿ, ರೇಪಿಸ್ಟ್ ಇದ್ನಲ್ಲ, ಮೇಲಿಂದ ಯಾರು ಬಂದಲ್ಲ, ಅವ್ನು ಹೊಟ್ಟದ ಯಾರು ಬಂದ ಇಲ್ಲ. ಸಂಗ್ರಾಮ್, ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.